ಇದೇ ಇದೇ ರುದ್ರಭೂಮಿ ಗತಿಸಿದ ಗತಜೀವಿಗಳ ಸ್ವತಂತ್ರ ಭೂಮಿ. ನನ್ನ ಜನ್ಮದಾತನನ್ನು ತಿಟ್ಟ ಪುಣ್ಯ ಭೂಮಿ. ಹೇ ಜನ್ಮದಾತನೇ, ಸಹೋದರರೇ, ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಅಂದು ನಿನ್ನ ಹತಭಾಗ್ಯ ಸಹೋದರರನ್ನು ಚಿತ್ರ ವಿಚಿತ್ರವಾದ ಕೊಡುಕು ನರಳಿಸಿ ನರಳಿಸಿ ಅರಮನೆಯಲ್ಲಿ ಭೃಷ್ಟನ ಭೋಜನವನ್ನು ಸವಿದು ಇವೆಲ್ಲವನ್ನು ಮರೆತಿರುವೆಯ ಶಕ್ತಿ ಅಂದು ಅಂದು ವಂಶವನ್ನೇ ನಾಶ ಮಾಡುವೆಂದು ಹೇಳಿದೆಯಲ್ಲ. ಏನಾಯಿತೋ ನಿನ್ನ ಛಲ, ಏನಾಯಿತೋ ನಿನ್ನ ಸೇಡು, ಏನಾಯಿತು ನಿನ್ನ ಶಬದ? ಏನು ಸೋಮಲರಾಜ ಶಕುನಿಯ ಆತ್ಮೋದನನ್ನೇ ಹೊಲ್ಲಗೈಯುತ್ತಿರುವ ಆದಮ ಮರುಗುಳುಗಳ ಸದ್ದು ಏನಿ ಕುಕ್ಕಿ ಮಗವ, ಏನಿ ಕುಕ್ಕಿ ಮಗವ ಕುಹಕ ಕಂಠಗಳ ಕರ್ಕಜದ ಕೇಕೆ. ಏನಿ ಪ್ರಳಯಾಗ್ನಿ ಜೋಲೆಯೊಂದೇ ಪ್ರಚೋದನೆಗೈಯುತ್ತಿರುವ ಪ್ರಳಯ ತಾಂಡವ. ಅಖಂಡ ಭರತ ಖಂಡವನ್ನೇ, ಅಖಂಡ ಭರತ ಖಂಡವನ್ನೇ ಕುಹಕ ಕುಕ್ಷಿಗೈದ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಮಲರಾಜ ಶಕುನಿ ಒಡನೆ ನಿಮಗಳೆಲ್ಲರ ಸರಸ ಚಲ್ಲಪ್ಪ. ಓ ನನ್ನ ಗಾಂಧಾರೋದ್ಧಾರಕನಾದ ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ಅಪ್ಪ, ಈಗಲೂ ನನ್ನ ಗುಂಡಿಗೆ ನಡುಗುತ್ತಿರುವುದು, ಆ ಕೈ ಕಾಲುಗಳು ನಡುಗುತ್ತಿರುವುದು, ನನ್ನ ರಕ್ತವು ಕುದಿಯುತ್ತಿರುವುದು ದುರ್ಯೋಧನ, ನನ್ನ ರಕ್ತವು ಕುದಿಯುತ್ತಿರುವುದು. ಎಲ್ಲವೋ ದುರ್ನೀಚ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೇ ಒಂದು ಹೊಳಲೆ ನೀರು ನಮ್ಮಗಳ ಹಸಿವನ್ನಾಗಲಿ ದಾಳವನ್ನಾಗಲಿ ನೀಗಿಸುತ್ತಿರಲಿಲ್ಲ ದುರ್ಯೋಧನ, ನೀಗಿಸುತ್ತಿರಲಿಲ್ಲ.
ಆ ಹಿಡಿ ಅನ್ನ, ಹೊಳಲೆ ನೀರು ನನ್ನ ಸಹೋದರರು ನನಗಿಟ್ಟು ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ್ಯ ದೃಶ್ಯವು ನನ್ನ ಸ್ಫೂರ್ತಿ ಪಡಿಲದಿಂದ ಆಚರಣೆಯಲ್ಲಿ ಉಳಿದು ನಿನ್ನ ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೊಂದು ಕೃಶನಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಕತ್ತರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮೋಸಕ್ಕೆ ಮೋಸ ಎಂಬ ವಾಕ್ಯ ಹೊರತಾಗಿ ಮತ್ತಾವುದು ನನ್ನನ್ನು ಆಲಿಸಲು ಸಾಧ್ಯವಿಲ್ಲ ದುರ್ಯೋಧನ, ಸಾಧ್ಯವಿಲ್ಲ. ಅಂದಿನ ನನ್ನೀ ದೇಹ ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ ದುರ್ಯೋಧನ. ನೃಪರನಂದಿನಿಯ ಶಾಪದ ಸಂಕೋಲೆ ಇದು ಯಾರ ಪಾಲಿನ ವಿಧಿಲೀಲೆ? ಇದು ಯಾರ ಪಾಲಿನ ದುರ್ಯೋಧನ? ಬಂಧುಗಳನ್ನು ಕೊಂದರು ಬಂಧು ಇವರ ಸೇರಿದೆ. ಬಂಧುಗಳನ್ನು ಕೊಂದರು ಬಂಧು ಇವರ ಸೇರಿದೆ. ನಾಶಗಳಿಲ್ಲ ಕುರುಕುಲವ ಯೋಧರಿಂದಲೇ, ನಾಶಗಳಿಲ್ಲ ಕುರುಕುಲವ ಯೋಧರಿಂದಲೇ. ಕೊದಿಯುತ್ತಿರುವ ಹೊಳಲ ರಕ್ತ ಶಾಂತಿ, ಕೊದಿಯುತ್ತಿರುವ ಹೊಳಲ ರಕ್ತ ಶಾಂತಿ ದೂರ ಮಾಡಿದೆ. ಹನುದರಿದ್ದ ಹಿಡಿಯ ದುರ್ಯೋಧನ. ಕೊದಿಯುತ್ತಿರುವ ಹೊಳಲ ರಕ್ತ ಶಾಂತಿ ದೂರ ಮಾಡಿದೆ. ಹನುದರಿಟ್ಟ ಹಿಡಿಯ ಕೂಡಿ ನನಗೆ ದೂರವಾಗಿದೆ. ಯುಗದ ಉರುಳಿ ಹೋದರು ಯುಗದ ಉರುಳಿ ಹೋದರು ಕುಳಿತನೆ ಬರದಿರವನು ಮರೆಯಲಾರೆ ಹನುಜರ ಅಂತರಾಳ ಕೊರದನು ದುರ್ಯೋಧನ, ಅಂತರಾಳ ಕೊರದನು. ಹಸಿದ ಹುಲಿಯು ತಾವಿಗೆ ತೆರಿ ಹುಲ್ಲು ಹಸಿದ ಹುಲಿಯು ತಾವಿಗೆ ತೆರಿ ಹುಲ್ಲು ತಿಂದು ಬದುಕಲು ಪೆಟ್ಟು ತಿಂದ ಕಾಳ ಸರ್ಪ, ಪೆಟ್ಟು ತಿಂದ ಕಾಳ ಸರ್ಪ ಸೇಡವೆಂದು ಬರೆಯದು. ಒದಗಿ ಬಂತು
ಮಲ್ಲಿಗೆಗಳ ಕಡಿಯಲು ಒದಗಿ ಬಂತು ಪುಣ್ಯವು ಕುರುಡಲಗಳ ಕಡಿಯಲು ಅನ್ಯಕ್ಕೆಂದು ಮುಳುಗಿತು. ರಕ್ತಪಾತ ಹರಿಸಲು ಆ ದುರ್ಯೋಧನ ರಕ್ತಪಾತ ರಕ್ತಪಾತ ಹರಿಸಲು ಅಣ್ಣ ಅಣ್ಣ ಹೊಳಬೇಡಿ ಹೊಳಬೇಡಿ ನನ್ನ ಸಹೋದರರೇ, ಹೊಳಬೇಡಿ ಹೊಳಬೇಡಿರೋ, ಹೊಳಬೇಡಿ ಹೊಳಬೇಡಿ. ಆ ದುರ್ಯೋಧನನ ತಮ್ಮಂದಿರರ ಚೆಂಡರುಂಡಗಳನ್ನು ತಂದು ನಿಮ್ಮನ್ನು ನರಕದಲ್ಲಿ ನಿರಾಜನ ಮಾಡಿಸುವೆನು. ನರಕದಲ್ಲಿ ನಿರಾಜನ ಮಾಡಿಸುವೆನು. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನ ಕೇಳು. ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಆ ಸಮಸ್ತ ಸಾಮಂತ ರಾಜ್ಯರಿಂದ ಹಾರೈಸಿಕೊಂಡು ಈ ದಿವ್ಯ ಸಿಂಹಾಸನವನ್ನೇರಿ ಸೋಬಲ್ಲ ರಾಜ ಶಕುನಿ ಮಹಾರಾಜ್ ಕಿ, ಸೋಬಲ್ಲ ರಾಜ ಶಕುನಿ ಮಹಾರಾಜ್ ಕಿ, ಸೋಬಲ್ಲ ರಾಜ ಶಕುನಿ ಮಹಾರಾಜ್ ಕಿ. ರಾಜ್ಯಭಾರ ಮಾಡಬಹುದಾಯ್ತು, ರಾಜ್ಯಭಾರ ಮಾಡಬಹುದಾಯ್ತು. ಆದರೆ ನಿನ್ನ ಕುಟಿಲ ತಂತ್ರಗಳಿಂದ ಅವೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ. ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾದಂತೆ ಆಗಿ ಹೋಗಿದ್ದನ್ನು ಚಿಂತಿಸಿ ಪ್ರಯೋಜನವೇನು? ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗಳಿಸಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ನಿನ್ನ ಸಹೋದರ ಸಹಿತ ನಿನ್ನನ್ನು ಸರ್ವನಾಶ ಪಡಿಸದಿದ್ದರೆ ಈ ಕಪಟ ಧೃತ್ಯ ವಿದ್ಯಾ ವಿಚಾರಕನಾದ ಈ ಸೌಬಲರಾದ ಶಕುನಿಗೆ ಇನ್ನೆಲ್ಲಿ ಶಾಂತಿ, ಇನ್ನೆಲ್ಲಿ ಮನಃಶಾಂತಿ, ಇನ್ನೆಲ್ಲಿ ವಿಶ್ರಾಂತಿ? ಇವುಗಳನ್ನು ದಾಳಗಳೆಂದು ಅರಿತೇನೋ ಮೂಡ. ಇವುಗಳು ದಾಳಗಳೆಲ್ಲವೂ ಇದೇ ದಾಳಗಳಿಂದಲೇ ಹಿಂದೆ ಪಾಂಡವರಿಗೆ ವನವಾಸ. ಪಾಪ ಇದೇ ದಾಳಗಳಿಂದಲೇ ಮುಂದೆ ನಿನ್ನ ಕುರುವಂಶ ಸರ್ವನಾಶ. ಇದೇ ದಾಳಗಳಿಂದಲೇ ಮುಂದೆ ಕುರುಕ್ಷೇತ್ರ
ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳವಿಲ್ಲವೋ ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳವಿಲ್ಲವೋ ಜನ್ಮದಾತನನ್ನೊಳಗೊಂಡ ಜನ್ಮನಿಗರದೆ ಮೂಳೆಗಳು ಜನ್ಮದಾತನನ್ನೊಳಗೊಂಡ ಜನ್ಮನಿಗರದೆ ಮೂಳೆಗಳು ಅನುಜರದೆ ಮೂಳೆಗಳು 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 ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳವಿಲ್ಲವೋ ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳವಿಲ್ಲವೋ ಜನ್ಮ ತಂದೆ ತಮ್ಮಂದಿರ ಗೋಡು ಮುಂದೆ ನಿನ್ನ ಕೊರುವಂತ ಬ್ಯಾಳು ಜನ್ಮ ತಂದೆ ತಮ್ಮಂದಿರ ಗೋಡು ನಿನ್ನ ಕೊರುವಂತ ಬ್ಯಾಳು ಕಾಳು ಸರ್ಪವನ್ನು ತುಳಿದೆ ಚಲಿಸಿದ ಕೊರಳ ಗೋತ್ರವನ್ನು ಕೇಳು ಕಾಳು ಸರ್ಪವನ್ನು ತುಳಿದ ಚಲಿಸಿದ ಕೊರಳ ಗೌರವನ ಕೇಳು ನೋಡನೆ ಓಡ ಕಾಲ ಬಲಿಸಿ ಸಾಲು ಸಾಲು ಕಾಳೆಳೆಯ ಓರ ಕಾಳದ ಗೌರವನ ಸಾಲು ಸಾಲು ಸ್ವಲ್ಪ ಕಿರೀಟವ ಧರಿಸಿ ಕೇಳು ಕಿರೀಟವ ಧರಿಸಿ ಸರ್ಪದಿ ಮೇಲೆ ಕಥಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಕಥಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಕಾಡೆಯನ್ನು ತೋರಿಸಿ ಕೃಷ್ಣನ ಎದುರು ತೊಡೆಯನ್ನು ಮುರಿಸಿ ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವ ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ ಜನ್ಮದಾಸನನ್ನೊಳಗೊಂಡ ದೇಹದ ಮೂಳೆಗಳು ಜನ್ಮದಾಸನನ್ನೊಳಗೊಂಡ ಮೂಳೆಗಳು 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 ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ 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 ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಂಕರವೆನಿಸುವುದು. ದುರ್ಯೋಧನ ಅತಿ ಭಯಂಕರವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ಹನಿ ಕಣ್ಣೀರಿಡುವರಿಲ್ಲದಂತೆ ಮಾಡು. ನಿನ್ನನ್ನು ನರಕದ ಮಾರ್ಗವನ್ನು ಇಡಿಸುವೆನು ದುರ್ಯೋಧನ. ನಿನ್ನನ್ನು ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಿನ್ನಾರಿಗೋ ನಿನಗೆ ಸಾಕಲೇ. ದುರ್ಯೋಧನ, ಆ ನಿನ್ನ ಕುಲವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಆತುರವೇ ಕಯ್ಯ? ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವ ಮಾರ್ಗಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತ ಈ ದಿನ ಸಮಾಚಾರ ತಂದಿದ್ದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ತನ್ನೆರಡು ತೋರ್ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವೈತ ಕಲಹ ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ವಿಧ ವಿಧವಾಗಿ ಹೇಳಿದರು.
ಆದರೆ ಸ್ವಾಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆನು. ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಬಿಡು ಬಿಡು ಬಿಡು. ಆಧರಿಸುವವರ ಮೊದವಾಧಿಕರಿಸಿ ಆಧರಿಸುವವರ ಮೊದವಾಧಿಕರಿಸಿ ಆಧರಿಸುವವರ ಮೊದವಾಧಿಕರಿಸಿ ಸದುವೇಷಧಾರಿ ವಿದುರನ ಬಳಿಗೋದ ಪರಿಯ ಸದುವೇಷಧಾರಿ ವಿದುರನ ಬಳಿಗೋದ ಪರಿಯ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವನ್ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಕಶ್ಯಪೋದಿಸುತ್ತರು ಮೃಗಗಳಂತ ಕೊಂದ ಕಶ್ಯಪೋದಿಸುತ್ತರು ಮೃಗಗಳಂತ ಕೊಂದ ಕಶ್ಯಪೋದಿಸುತ್ತರು ಮೃಗಗಳಂತೆ ಕೊಂದ ವರಹವೇಷಧಾರಿ ಚೋರ ವಿಷ್ಣು ಅವನಂ ವೇಷಧಾರಿ ಚೋರ ವಿಷ್ಣು ಅವನಂ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯಾನು ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ. ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾರ್ಥಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ ಅಗ್ರಜ. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕಾಗಿ ಸಿದ್ಧಪಡಿಸು. ಅಗ್ರಜ ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ, ನಿರೀಕ್ಷಿಸಲಾರ. ಅಗ್ರಜಾನ್ವಿತನೆ ಕೇಳ್ ಅಗ್ರಜಾನ್ವಿತನೆ ಕೇಳ್ ಯದು ನಂದನನೋ ದರಿದ್ರಾನ್ವಿತ ಗೆಳೆಯ ಆ ವಿದುರನು ಸಂಧಿಸ ಗಲ ಕುಟೀರಗೆ ಹೋಗಿರ್ಪನೆ ಸಹಿಸಲಸದಳವು ಎನಗೆ ಅಗ್ರಜ. ಅಗ್ರಜ ಆ ದರ್ಪಿತ ಗೋಪಾಲಕನು ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವಹೇಳನವನ್ನ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು, ಅದರಲ್ಲಿಯೂ ವಿದುರನಂತಹ ಭಕ್ತನು ಮತ್ತಾರಿವರಯ್ಯ. ಅಗ್ರಜ ಇಂದಿಗೆ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಬಂದಿರಕ್ಕೆ ಬಂದೇ ಬರುವುದು. ಚಿಂತಿಸದಿರು, ನಡೆ ತಮ್ಮ. ಅಗ್ರಜ ಎಂದಾದರೊಂದು ದಿನ ಕುರುವಂಶ ನಾಶವಾಗುವ ಕಾಲ ಬಂದರೂ ಬರಬಹುದು. ಆಗಿರುವಾಗ ಆ ದರ್ಪಿತ ಗೋಪಾಲಕವನ್ನು ಸತ್ಕರಿಸುವುದು ಅಪಮಾನಕರ, ಅವಹೇಳನ. ನನಗೊಪ್ಪದು. ದುರಾಕರಾದ ದ್ರೋಹಿಗಳ ಮದ ಮುರಿವೆ ದೀಕ್ಷಣ, ದುರಾಕರಾದ ದ್ರೋಹಿಗಳ ಮದ ಮುರಿವೆ ದೀಕ್ಷಣ, ಮದ ಮುರಿವೆ ದೀಕ್ಷಣ, ಮದ ಮುರಿವೆ ದೀಕ್ಷಣ. ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಬರುವೆನು, ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಬರುವೆನು. ಮೊದಲು ಮೆರವಾದ ಮರನ್ನು ಶಿರುವ ಕಡಿದು ಬರುವೆನು, ಮೊದಲು ಮೆರವಾದ ಮರನ್ನು ಶಿರುವ ಕಡಿದು ಬರುವೆನು, ಶಿರವ ಕಡಿದು ಬರುವೆನು, ಶಿರವ ಕಡಿದು ಬರುವೆನು. ರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಅಗ್ರಜ ಸಹೋದರ
ನನ್ನ ಅಭಿಮಾನಿಸಾಲಿಯಾದ ಸಹೋದರನನ್ನು ಸಮಾಧಾನ ಪಡಿಸುವುದು ನನ್ನಿಂದಲೂ ಒಂದೊಂದು ಸಾರಿ ಸಾಧ್ಯವಾಗಿದ್ದರೆ ನೋಡಿದೆಯಾ ಮಾವ? ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧಕ್ಕೆ ಸಿದ್ಧವೆಂದು ಪ್ರತಿಭಟಿಸಲೇ? ಆ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನೇ ಆಗಿದ್ದರೆ ಈ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜವಾಬ್ದಾರಿ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಇಷ್ಟೊಂದು ಅಪಮಾನ, ಭಕ್ತಿ ವೈರಾಗ್ಯ ಇದುಗಳನ್ನೆಲ್ಲ ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನ ನಿನಗೆ ಇಷ್ಟೊಂದು ದೇಶ ಬೇಕೇ? ಆ ಕೃಷ್ಣನ್ ಕ್ಷತ್ರಿಯ ಕುಲದ ಪರಮವೀರ. ಭರತ ವರ್ಷದಲ್ಲಿ ಅವನು ಹುಟ್ಟಿರುವುದೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದು. ಶಿಶುಪಾಲ, ಜರಾಸಂಧ ನಿನಗೆಂತ ಸ್ನೇಹಿತರಾಗಿದ್ದರು ದುರ್ಯೋಧನ. ಅಲ್ಲವೇ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮುಕ್ತರಾಗಿ ಮಾಡಿ ಅರಳ ಮರಳ ಆದ ಆ ಮುದುಕನನ್ನು ತಂದು ಸಿಂಹಾಸನಕ್ಕೇರಿಸಿದವನಿಗೆ ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಶಕುನಿ, ಹಾಗಾದ್ರೆ ನನ್ನೇಕೆ ಆ ದಿನ ದ್ವಾರಕೆಗೆ ಕಳಿಸಿದ್ದು? ಆ ನಂದ ಗೋಪಾಲನ ಮನೆ ಅಂಗಳದಲ್ಲಿ ನಿಂತು ಸಂಧಿಯನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಆ ಕೃಷ್ಣನಿಗಿಂತ ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನಾ ಉದ್ದೇಶ? ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಆಡಬಹುದಲ್ಲವೇ? ಬಲೆ ಸೌಮರಾಜ, ಸರಿಯಾಗಿ ಹೇಳಿದೆ. ಆ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತಾದ ಸೈನ್ಯವೇ ನಿನಗೆ ಅತಿ ಹೆಚ್ಚು ಅವಶ್ಯಕವಾಯಿತು ದುರ್ಯೋಧನ. ಯದುಪತಿಗಳನ್ನು ಯೋಧು ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ನಿನಗೊದಗಿರುವುದು. ಒಂದು ವೇಳೆ ಆ ಕೃಷ್ಣನು ತನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸುತ್ತೇನೆಂದಿದ್ದರೆ ನೀನು ನಿಸ್ಸಂಕೋಚದಿಂದ ನಿರಾಕರಿಸಬೇಕಾಗಿತ್ತು. ಆದರೆ ಆ ಕೃಷ್ಣನು, ಆ ಅರ್ಜುನನು ನಿನ್ನನ್ನು ಉದಾರ ಮಾಡಿರುವನು. ಮಾವ, ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಆ ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಅದೇಗೆ? ಆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಒಂದು ವೇಳೆ ನೀನು ಸಂಧಾನಕ್ಕೆ ಸಮ್ಮತಿಸಿ ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುತ್ತದೆ. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ಕಳೆದು ಹೋಯಿತು. ಮತ್ತೆ ಅದನ್ನು ಹೊಂದುವುದೆಂದರೆ ಕುರುಭೂಮಿಯನ್ನು ಭಿಕ್ಷಕರ ಯಾತನಂತೆಯಲ್ಲಿಡುವುದು ನಿನಗೆ ಉಚಿತವಲ್ಲ ದುರ್ಯೋಧನ. ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದೆ ಆದರೆ ರಣರಂಗದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಯಿ ದೇಯಿ ಎಂದು ಬೇಡುವುದು ಏಕೆ ದುರ್ಯೋಧನ? ಸರಿಯಾಗಿ ಹೇಳಿದೆ ಸೌಬರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅದರಲ್ಲಿ ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಆ ಕೃಷ್ಣನು ವಂಚಿತನಾಗುವುದು. ತಕ್ಕ ಪ್ರಾಯಶ್ಚಿತ ಆಗಲೇಬೇಕು ಮಾವ. ಇದರಲ್ಲಿ ನನ್ನದೊಂದು ಸಲಹೆ ದುರ್ಯೋಧನ. ಏನದು ನಿನ್ನ ಸಲಹೆ?
ಸಮರ್ಪಿಸಿಕೊಳ್ಳುವೆನು ದುರ್ಯೋಧನ. ಮಾವ, ನಿನ್ನ ಸಭೆಯ ಹೊರತಾಗಿ ನಾನೇನು ಮಾಡುವುದಿಲ್ಲ. ಸಭೆಗೆ ವೇಳೆ ಆಯ್ತು, ನಡೆ ಮಾವ. ನಡೆ ದುರ್ಯೋಧನ, ನಡೆ. ನೀನು ಮುಂದಾಗಿ ನಡೆ, ನಾನು ನಿನ್ನ ಹಿಂದೆ ಬರುವೆನು. ನಡೆ. ಗುರುಕುಲದ ರಡಾಕಲಿ ನೆನಗಿರುವುದು ರಣರಂಗದಲ್ಲಿ ನರಬಲಿ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿದ್ದೀಯೇನೋ ಮೂಡ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನೋ ಅಂದೇ ಕಾಗೆ ಒಟ್ಟ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮೊಂಡೆಗೆದಿರು ಮುಂಡೆ ಆಗುವಳು. ಅಂದೇ ಶಕುನಿಗೆ ಮನಃಶಾಂತಿ ವಿಶ್ರಾಂತಿ. ಯಾವ ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುತ್ತಿರುವ ಮೂಡ, ಅಧಿಕಾರ 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 ಮದದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಈತ ನಾನು ನೋಡುವೆ. ಅಧಿಕಾರ 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 ಮದದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ, ನೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ತಡೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ತಡೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ಸುಲಭೇಶ ಕೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರುಳ ದುರ್ಯೋಧನ, ಶೂರಧನುವ ಹಿಡಿದು ನಿಂತ ವೀರಪಾಲನು, ನ್ಯಾಯವಾಗಿ ಪ್ರಾಣವಿಡುವ ಕರ್ಣ. ಶೂರಧನುವ ಹಿಡಿದು ನಿಂತ ವೀರಪಾಸನು, ಅನ್ಯಾಯವಾಗಿ ಪ್ರಾಣ ಬಿಡುವ ಕರ್ಣನು. ಮತ್ತು ನಿಲ್ಲುವನು ಭೀಮಸೇನನು, ಸಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗದರಿಂದ ನಿನ್ನ ತೊಡೆಯ ಕೊಟ್ಟು ಕಾಲುವನು. ಅಧಿಕಾರ ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮನದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲವ ಕೊಟ್ಟು ನಾನು ನೋಡುವೆ, ಈಗ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ವಾಸುದೇವಾ ವಾಸುದೇವಾ ವಸುದೇವ ಸುತನೇ ಮುಕುಂದ ವಸುದೇವ ಸುತನೇ ಮುಕುಂದ ನಿನ್ನ ನಾಮವ ನೆನೆವುದು ಮನಕಾನಂದ ನಿನ್ನ ನಾಮವ ನೆನೆವುದು ಮನಕಾನಂದ ವಸುದೇವ ಸುತನೇ ಮುಕುಂದ ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶನೇ ದೇವಕಿ ಸುತನೇ ದುಷ್ಟ ವಿನಾಶನೇ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರಳು ಮುಕ್ತಿ ಪ್ರದಾತ ದಾಸದಾಸರಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಮುಕುಂದ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನೆತ್ತವನೇ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನೆತ್ತವನೇ ಮಾತೆ ಸಹೋದರ ಮಾವ ಕಂಸನ ನಾಶವಾಗೈದವನೇ ವಿನಾಶವಾಗೈದವನೇ ಶಿಶುಪಾಲ ದಾನವರ ಲೀಲ ಮಾತ್ರದೇ ಪ್ರಾಣವ ಕಳೆದವನೇ ಶಿಶುಪಾಲ ದಾನವರ ಲೀಲ ಮಾತ್ರದೇ ಪ್ರಾಣವ ಕಳೆದವನೇ ವಸುದೇವ ಸುತನೇ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಮುಕುಂದ 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 ಪ್ರಭು ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ಈ ನನ್ನ ಮಸ್ತಕದಲ್ಲಿರಿಸುವನು ಅದ್ಯಾರ ದರ್ಶನಕ್ಕಾಗಿ ಯೋಗಿಗಳು ಹಗಲಿರುಳು ತಪಸ್ಸನ್ನು ಮಾಡಿ ಬಳಲುತ್ತಿರುವರು ಅದ್ಯಾರ ಪಾದ ಸ್ಪರ್ಶದಿಂದ ಹಲ್ಲೆಯ ಶಾಪವು ವಿಮೋಚನೆಯಾಯಿತು ಅಂತ ಪರಮ ಪುರುಷನು ಸರ್ವಗುಣ ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಈ ದೀನನನ್ನು ನೋಡಲು ಬರುವರೇ ಆಹಾ ಆ ಪರಮಾತ್ಮನ ದರ್ಶನ ಎಂದಿಗಾಗುವುದೋ ಅದಕ್ಕೆ ಧನ್ಯನಾಗುವೆನು ಸ್ವಾಮಿ ಪರಮಾತ್ಮ
ವಾಣಿಜಮಾಲ ರುಕ್ಮಿಣಿ ಲೋಲ ವಾಣಿಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಮಾಧವ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನದು ದರುಶನದು ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆಯಾಲಿಸು ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಭಕ್ತನ ಮೊರೆ ಕೇಳಿ ನೀ ಬಾರಯ್ಯ ಒಂದೇ ಇದೋ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ನಾನಿ ವಿಭೀಷಣನಿಗೆ ಆಶ್ರಯವಿತ್ತ ಪ್ರಭು ಬಂದ ಮನೆಗೆ ದೀನ ಕುಚೇಲನ ಪರಮ ಗೆಳೆಯ ಪಾದ ಬೆಳೆಸಿದೆನ್ನ ಕುಟೀರದೊಳಗೆ ಇನ್ಯಾವ ಸ್ಥಿತಿಗಿಳಿದರೂ ಸರಿ ಇನ್ಯಾವ ಸ್ಥಿತಿಗಿಳಿದರೂ ಸರಿ ನನ್ನಿ ಜೀವನ ಮಂದಾಸವ ಬೆಳಗಿದೆನ್ನ ಮನದಂಗಳವ ಮುಕುಂದ ಆನಂದ ಪರಮಾನಂದ ನಾನಾದೆ ಎಂದಿಗೆ ಮಹಾಧನ್ಯ ನಾನಾದೆ ಎಂದಿಗೆ ಮಹಾಧನ್ಯ ಸೇವಾನುದೇವನ ದರ್ಶನದಿಂದ ಪರಮಾತ್ಮ ದೇವಾನುದೇವನ ದರ್ಶನದಿಂದ ನಾನಾದೆ ಎಂದಿಗೆ ಮಹಾಧನ್ಯ ಪರಮಾತ್ಮ ಯೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಪರಮಾತ್ಮ ಯೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಮಾಧವನ ಪಾದಗಳ ಸುಯೋಗವ ನೀಡಿ ಮಾಧವನ ಪಾದಗಳ ಸುಯೋಗವ ನೀಡಿ ಕಂಗಳ ಬೆಳಗಿದ ಮಂಗಳ ಮೂರ್ತಿ ಕಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನ ಆಗಮನದಿಂದ ನಾಗಾಶಯನ ಆಗಮನದಿಂದ ನಾನಾದೆ ಎಂದಿಗೆ ಮಹಾಧನ್ಯ ನಾನಾದೆ ಎಂದಿಗೆ ಮಹಾಧನ್ಯ ನಾನಾದೆ ಎಂದಿಗೆ ಮಹಾಧನ್ಯ ಪರಮಾತ್ಮ ಭಕ್ತ ಶಿರೋಮಣಿ ಕುಶಲವೇ? ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ? ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವರು ಕ್ಷೇಮ. ಸಕಲ ಲೋಕಗಳನ್ನು ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟೆಯಾ ತಂದೆ? ತಮ್ಮ
ಆಗಮನದಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು, ಈ ನನ್ನ ಜೀವನವು ಪಾವನವಾಯಿತು. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನು. ಮೊದಲು ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡುವನಾಗು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಟ್ಟಿಸಿಕೊಂಡು ಸಕಲ ಚರಾಚರ ಲೋಕವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ಈ ಅಣು ಸ್ವರೂಪಿಯಾದ ನಾನು ಏನನ್ನು ತಾನೇ ನೀಡಬಲ್ಲೆ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ? ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ಭಾಗ್ಯಾದಿ ವಸ್ತುಗಳನ್ನೆಲ್ಲ ತೊರೆದು ಕಾಮ ಕ್ರೋಧಾದಿಗಳಿಗೆ ಎಣೆ ಮಾಡಿಕೊಡದೆ 40 ವರ್ಷಗಳಿಂದ ಈ ಕುಟೀರದಲ್ಲಿಯೇ ವಾಸ ಮಾಡುತ್ತಾ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ ವಿದುರ. ಜಗದ ಜನರ ಭಕ್ತಿ ಭಾವೈಕ್ಯಗಳು ವಿದುರ. ಪರಮಾತ್ಮ, ಅವರವರ ನಿಯಮ ನಿಷ್ಠಾನುಸಾರ ವಿದುರ. ಪರಮಾತ್ಮ, ಜಗದ ಜನರ ಭಕ್ತಿ ಭಾವೈಕ್ಯಗಳು ಅವರವರ ನಿಯಮ ನಿಷ್ಠಾನುಸಾರ ವಿದುರ. ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗದುವೆ ಆಧಾರ ವಿದುರ. ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ನಿನ್ನಯ ಮನದ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಅಲ್ಲವೇ? ನಿನ್ನಯ ಮನದ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಅಲ್ಲವೇ? ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ಜೀವಿಸುತ್ತಿರುವೆ. ಕ್ಷೀರದಿಂದಲೇ ಜೀವಿಸುತ್ತಿರುವೆ. ದರೆಗಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಈ ದರೆಗಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಇದನರಿಯದೆ ಪಾಮರನಂತೆ ಇದನರಿಯದೆ ನೀ ಪಾಮರನಂತೆ ವಿದುರ. ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು
ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ ವಿದುರ ಇಂತಹ ಸದ್ಗುಣ ಸಂಪನ್ನನಾದ ನೀನು ಮೊದಲು ಏನಾದರೂ ತಿನ್ನಲು ಆಹಾರವಿದ್ದರೆ ಕೊಡುವನಾಗು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಶಿರವಿಲ್ಲದೆ ಬೇರೇನು ಇಲ್ಲವಿಲ್ಲ ಸ್ವಾಮಿ. ಏನು ಗೋಮಾತೆಯ ಕ್ಷೀರವೇ? ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ನನ್ನ ಮಿತ್ರನಾದ ಕುಚೇಲನು ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ತ್ರೇತಾಯುಗದಲ್ಲಿ ರಾಮ ಅವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ಇಟ್ಟಿದ್ದ ಆ ಹಣ್ಣುಗಳ ರುಚಿಯಂತೂ ಆಹಾ ಈಗಲೂ ಸವಿದಂತಿದೆ. ಆದರೆ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡುವನಾಗಯ್ಯ. ಆಗಲಿ ಪರಮಾತ್ಮ. ಏಕೆ ವಿದುರ ತವಕಿಸುತ್ತಿರುವೆ? ಏನಾಯಿತು? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ನಿಮ್ಮ ಶಿಲೆಗೆ ಅರ್ಪಿಸಿ ಉಳಿದದ್ದನ್ನೆಲ್ಲ ನಾನೇ ಕುಡಿದು ಬಿಟ್ಟನೆಲ್ಲ ಸ್ವಾಮಿ. ನನಗರ್ಪಿಸಿದೆಯಾ? ನನಗರ್ಪಿಸಿದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಇದು ತೆಗೆದುಕೊಳ್ಳಿ. ನೋಡಿದೆಯಾ ವಿದುರ, ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂಬುದಾಗಿ ಹೇಳುತ್ತಿದ್ದೆಯಲ್ಲ. ನೀನು ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಲ್ಲವೆಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ಪರಮಾತ್ಮ, ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರ ಇಲ್ಲ ಎಂಬುದಾಗಿ ಹೇಳುತ್ತಿದ್ದೆಯಲ್ಲ. ನೀನು ನನಗೆ ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಅದು ಅಲ್ಲಿ ನೋಡು ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು. ಸಾಗರಾಶಯನ ಶಿರ ಸಾಗರಾಶಯನ ಸಾಗರಾಶಯನ ಶಿರ ಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಸಾಗರಾಶಯನ ಶಿರ ಸಾಗರಾಶಯನ. ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯವೇ ಬಲು ಅಮರ. ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯವೇ ಬಲು ಅಮರ. ಪಾಮರಳೊಡು ನೀ ಕರುಣೆಯ ತೋರಿ ಪಾಮರಳೊಡು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ. ತಾಮಸ ನೀಗಿದ ದಾಮೋದರ. ಸಾಗರಾಶಯನ ಶಿರ ಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಸಾಗರಾಶಯನ ಶಿರ ಸಾಗರಾಶಯನ.
ಪರಮಾತ್ಮ, ವಿದುರ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಪುತ್ರಾತ್ರನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ತಾವಿಂದು ಇಲ್ಲಿಗೆ ದಯಮಾಡಿದ ವಿಷಯವನ್ನು ತಿಳಿಸುವಿರಾ? ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನಿಂತು ನನ್ನನ್ನು ಇಲ್ಲಿಯ ತನಕ ಸೆಳೆ ತಂದಿತು ವಿದುರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ, ಭಕ್ತ ಪರಿಪಾಲಕನೆಂಬ ಬಿರುದನ್ನು ಅಲಂಕರಿಸಿದೆಯಾ ಸ್ವಾಮಿ? ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಪರಮಾತ್ಮ, ಇದಕ್ಕೆ ಆ ಪಾಂಡವರು ಇದಕ್ಕೆ ಆ ಕೌರವರು ಒಪ್ಪುವರೇ? ವಿದುರ, ಬಿಡಲಾರೆ ಕೇಳು ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಡಿಸುವರನು ಸದೆ ಬಡಿಯದೆ, ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸಧರ್ಮದೊಳಿರಲು, ಹೃದಯ ಸುತರು ಸಧರ್ಮದೊಳಿರಲು, ಅತಿಯತೆ ಇತ್ತರು ಕುರುನಂದನರು. ಪರಮಾತ್ಮ, ಅತಿಯತೆ ಇತ್ತರು ಕುರುನಂದನರು, ಸತ್ಯವಂತರಿಗೆ ಸ್ಥಿರವಲ್ಲಬೇಕೆ, ಸತ್ಯವಂತರಿಗೆ ಸ್ಥಿರವಲ್ಲಬೇಕೆ, ಕುಟಿಲ ಮತಿಗಳಿಗೆ ಶುಭವಿರುವುದೇ, ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ನಾನೆಂದು ಬಲು ಧರ್ಮದಿಂದರ್ವ ಕುರುಕುಲವನ್ನು ಧರಿಸುವುದೇ, ನಾನೆಂದು ಬಲು ಧರ್ಮದಿಂದರ್ವ ಕುರುಕುಲವನ್ನು ಧರಿಸುವುದೇ, ಜನಕ್ಕೆ ಕೇಸರಿಯ ಒಣಕು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ, ಜನಕ್ಕೆ ಕೇಸರಿಯ ಒಣಕು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ, ಉಳಿಯುವರೇ ಕೌರವರು, ಉಳಿಯುವರೇ ಆ ಕೌರವರು, ಮದಾಂಧರವರ ಹತಪದನಿಗೈದು ಯುಧಿಷ್ಠಿರಿಗೆ ಜಯವಂತಿರಗೊಳಿವೆ, ಬಿಡಲಾರೆ ಕೇಳು ವಿದುರ. ಧರ್ಮವ ಅದಗಡಿಸುವರನು ಸದೆ ಬಡಿಯದೆ, ಬಿಡಲಾರೆ ಕೇಳು ವಿದುರ. ವಿದುರ, ವಿದುರ, ಪರಮಾತ್ಮ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದಲ್ಲಿರುವವರನ್ನು ಧರ್ಮವೇ ಕಾಪಾಡುವುದು. ಅದರ ಚಿಂತೆಯನ್ನು ನೀನು ಬಿಡುವನಾಗು ವಿದುರ. ಪರಮಾತ್ಮ, ವಿದುರ, ನಾನಿಂದು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಚರ್ಚಿಸಿ ಅನಂತರ ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬರುವನಾಗು. ಅಲ್ಲಿಂದೆಂದೂ ನಡೆಯದ ಒಂದು ಸನ್ನಿವೇಶವೂ ನಡೆಯುವುದು. ನೀನೂ ಸಹ ನೋಡುವೆಯಂತೆ. ಆಗಲಿ ಪರಮಾತ್ಮ. ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಅದರಿಂದ ಒಂದು ಮಹತ್ ಕಾರ್ಯವಾಗಬೇಕಾಗಿದೆ. ಮರೆಯಬೇಡ, ಜಾಗ್ರತೆ. ಆಗಲಿ ಪರಮಾತ್ಮ. ಜಗದ ಜೀವನದಾತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹದ ರೂಪ ದೇವ ಜಗದ. ನಿಗಮ ಕೊಟ್ಟರಣೆ ನಿರ್ಮಲಾತ್ಮಕ ನಿಮ್ಮ ಪರಮಾತ್ಮ. ನಿಗಮ ಕೊಟ್ಟರಣೆ ನಿರ್ಮಲಾತ್ಮಕ ನಿಮ್ಮ ಬಲ್ಲವರ್ಯಾರೋ ಜಗದ ಜೀವರಲ್ಲಿ ಬಲ್ಲವರ್ಯಾರೋ. ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ
ಮಾಯೆಯ ಧರಿಸಿ ಮನ ಮಿಡಿಯುವ ಮೋಹಕ ರೂಪ ಜಗದ